ಸ್ಯಾಂಡಲ್ವುಡ್ ನಟಿ ರನ್ಯಾ ರಾವ್ ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ಗೆ ಸಂಬಂಧಪಟ್ಟಂತೆ ಇನ್ನಷ್ಟು ಇಂಟ್ರೆಸ್ಟಿಂಗ್ ಮಾಹಿತಿಗಳು ಲಭ್ಯ ಆಗ್ತಾ ಇದೆ. ಪಬ್ಲಿಕ್ ಟಿವಿ ಈ ಕ್ಷಣಕ್ಕೆ ಬ್ರೇಕ್ ಮಾಡ್ತಾ ಇರುವಂತಹ ಒಂದು ಸ್ಫೋಟಕ ಸುದ್ದಿ ಕೂಡ ನೀವು ಗಮನಿಸ್ತಾ ಹೋಗಬಹುದು. ಈ ಗೋಲ್ಡ್ ಸ್ಮಗ್ಲಿಂಗ್ ವಿಚಾರದಲ್ಲಿ ಸಿಕ್ಕಿಬಿದ್ದಿರುವಂತಹ ನಟಿ ಸುಳ್ಳು ಮಾಹಿತಿಯನ್ನ ಕೊಟ್ಟು ಜಮೀನನ್ನ ಪಡೆದ್ರ. ಹಾಗಾದ್ರೆ ಇಂಥದ್ದೊಂದು ಅನುಮಾನ ಬರೋದಕ್ಕೆ ಕಾರಣ ಸರ್ಕಾರಿ ಜಮೀನಿಗೆ ರಿಯಾಯಿತಿ ಪಡೆಯೋದಕ್ಕೆ ರನ್ಯಾ ಮಾಡಿದಂತಹ ಪ್ಲಾನ್ನ ಬಗ್ಗೆ ಅಧಿಕಾರಿಗಳಿಗೆ ಗೊತ್ತಾಗ್ತಾ ಹೋಗ್ತಾ ಇದೆ. ರಿಯಾಯಿತಿ ಮತ್ತು ಮೀಸಲಾತಿ ಪಡೆಯೋದಕ್ಕೆ ತಪ್ಪು ಮಾಹಿತಿಗಳನ್ನ ಕೊಡಲಾಯ್ತಾ, ಸರ್ಕಾರಕ್ಕೂ ಕೂಡ ವಂಚಿಸೋ ಕೆಲಸವನ್ನು ಮಾಡಲಾಯ್ತಾ ಈಕೆ ಕಡೆಯಿಂದ ಅನ್ನೋದು ಪ್ರಶ್ನೆ. ಯಾವ ರೀತಿ ಸುಳ್ಳು ಮಾಹಿತಿ ಹಾಗಾದ್ರೆ ಅನ್ನೋ ಪ್ರಶ್ನೆ ನಿಮಗೆ ಬರ್ಬೋದು. ಅದನ್ನ ಕೂಡ ನಾವು ಹೇಳ್ತಾ ಹೋಗ್ತೀವಿ. ಸರ್ಕಾರಿ ಜಮೀನಿಗೆ ರಿಯಾಯಿತಿ ಪಡೆಯೋದಕ್ಕೆ ಆಕೆ ಮಾಡಿದಂತಹ ಪ್ಲಾನ್ ನೋಡಿ. ತಂದೆ ಮಾಹಿತಿಯನ್ನ ಮುಚ್ಚಿಟ್ಟು ಮಲತಂದೆಯ ಮಾಹಿತಿಯನ್ನ ಕೊಟ್ಟು ಜಮೀನನ್ನ ಆಕೆ ತೆಗೆದುಕೊಳ್ಳೋದಕ್ಕೆ ಮುಂದಾಗಿದ್ಲು ಅನ್ನುವಂತಹ ವಿಚಾರ. ಚಿನ್ನದ ಚೋರಿ, ನಟಿ ರನ್ಯಾ ಗೋಲ್ಡ್ ರಹಸ್ಯ ಹಾಗೂ ಆಕೆಯ ಹಿನ್ನೆಲೆ, ಬ್ಯಾಕ್ಗ್ರೌಂಡ್ ಎಲ್ಲವೂ ಕೂಡ ಒಂದೊಂದೇ ವಿಚಾರಗಳನ್ನ ಅಸಲಿಯತ್ತು ಅಥವಾ ಮುಖವಾಡ ಅಂತಲೂ ಕರಿಬಹುದು, ಅದನ್ನೆಲ್ಲ ಕಳಚ್ತಾ ಇದೆ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಭೂಮಿ ಪಡಿಬೇಕಾದ್ರೆ ಈಗ ನಾವು ನಿನ್ನೆ ಅಷ್ಟೇ ಒಂದು ಸ್ಟೋರಿಯನ್ನು ಬ್ರೇಕ್ ಮಾಡಿದ್ವಿ ಮಧ್ಯಾಹ್ನದಷ್ಟೊತ್ತಿಗೆ. KIADB ಇಂದ ಆಕೆಗೆ ಜಮೀನು ಮಂಜೂರಾಗಿತ್ತು ಕಮರ್ಷಿಯಲ್ ಆಕ್ಟಿವಿಟೀಸ್ ಪರ್ಪೋಸು ಅಂತ. ಸೊ ಅದನ್ನ ಸುಮ್ಮನೆ ಹಾಗೆ ಯಾರು ಬೇಕಾದ್ರೆ ಅವರು ತಗೊಳ್ಳೋದಕ್ಕೆ ಆಗೋದಿಲ್ಲ. ಅಲ್ಲಿ ಬಿಸ್ನೆಸ್ ಮಾಡ್ತೀನಿ ಅಂತ ಸರ್ಕಾರಕ್ಕೂ ಕನ್ವಿನ್ಸ್ ಮಾಡಬೇಕಲ್ವಾ. ಸೊ ಅಲ್ಲಿ ಡೆಪಾಸಿಟ್ ಇಡೋ ಕೆಲಸ ಎಲ್ಲ ಆಗಬೇಕಾಗತ್ತೆ. ಅದರಿಂದ ತಪ್ಪಿಸ್ಕೊಳ್ಳೋದಕ್ಕೆ ಆಕೆ ದೊಡ್ಡ ಪ್ಲಾನ್ ಅನ್ನು ಮಾಡಿದ್ಲು. SC/STಗೆ KIADB ನಲ್ಲಿ ವಿಶೇಷವಾದಂತಹ ರಿಯಾಯಿತಿ ಇದೆ. ಭೂಮಿ ಪಡಿಬೇಕಾದ್ರೆ 35% ಹಣವನ್ನ ಡೆಪಾಸಿಟ್ನ ರೂಪದಲ್ಲಿ ಇಡಬೇಕಾಗುತ್ತೆ. ಮೀಸಲಾತಿ ರಿಯಾಯಿತಿ ಅವಕಾಶವನ್ನ ರನ್ಯಾ ರಾವ್ ಇಲ್ಲಿ ಉಪಯೋಗಿಸಿಕೊಂಡಿದ್ದಾಳೆ. ಕೇವಲ 8 ತಿಂಗಳಿಗೆ ಜಮೀನು ಹೆಂಗ್ ಮಂಜೂರಾಯಿತು ಅಂತ KIADB ನಲ್ಲಿರುವಂತಹ ಅಧಿಕಾರಿಗಳು ಕೂಡ ಕೆದಕ್ತಾ ಇದ್ದಾರೆ. ಆಗ ಆಕೆಗೆ ಸಿಕ್ಕಿರುವಂತಹ ರಿಲ್ಯಾಕ್ಸೇಷನ್ಗಳು ಯಾವ್ದ್ಯಾವುದು ಅನ್ನೋದು ಕೂಡ ಅಧಿಕಾರಿಗಳ ಕಣ್ಣಿಗೆ ಬಿದ್ದಿದೆ. ಮೀಸಲಾತಿ ಮತ್ತು ರಿಯಾಯಿತಿಯ ಎರಡೂ ಅವಕಾಶವನ್ನ ರನ್ಯಾ ರಾವ್ ಪಡೆದುಕೊಂಡಿದ್ದಾಳೆ. ಕೇವಲ 8 ತಿಂಗಳಿಗೆ ಜಮೀನು ಮಂಜೂರಾದ ದಾಖಲಾತಿಗಳನ್ನ ಕೂಡ ಅಧಿಕಾರಿಗಳು ಹುಡುಕಾಡ್ತಿದ್ದಾರೆ. ಬಿಕಾಸ್ ಅವ್ರ ತನಕ ಬರುತ್ತೆ. ಈಗ ಅವರೇ ಹುಡುಕಿಟ್ಟು ದಾಖಲೆಗಳನ್ನ ರೆಡಿ ಮಾಡ್ಕೊಂಡ್ರೆ ಸರಿ, ಅಥವಾ CBIನವ್ರು ಬಂದು ಇದನ್ನು ಕೆಣಕ್ದಾಗ ಆಲ್ಮೋಸ್ಟ್ ಅಲ್ಲಿ ಅಧಿಕಾರಿಗಳು ಕೂಡ ಪ್ರಾಬ್ಲಮ್ ಆಗುತ್ತೆ. ಹೀಗಾಗಿ ಯಾರು ಮಂಜೂರು ಮಾಡಿದ್ರು ಮತ್ತೆ ಯಾವ ಮೀಟಿಂಗಲ್ಲಿ ಆಯಿತು, ಇದು ಕಮಿಟಿ ಮೇಲೆ ಇಡಬೇಕು. ಈಗ ಯಾರೇ ಆಗಲಿ 1 ಕೋಟಿಗಿಂತ ಹೆಚ್ಚು ಬಿಸ್ನೆಸ್ ಅನ್ನು ಮಾಡ್ತಾರೆ, ಅದಕ್ಕೋಸ್ಕರ ಜಮೀನು ಪಡ್ಕೊಳ್ಬೇಕು ಅಂತ ಬಂದಾಗ ರೂಲ್ಸ್ ಏನು ಹೇಳುತ್ತೆ KIADB ನಲ್ಲಿ ಅಂತ ಹೇಳಿದ್ರೆ, ಡಿಸ್ಟ್ರಿಕ್ಟಲ್ಲಿ ಒಂದು ಕಮಿಟಿ ಇರುತ್ತೆ, ಸಿಂಗಲ್ ವಿಂಡೋ ಕಮಿಟಿ ಅಂತ. ಅವ್ರ ಮುಂದೆ ಪ್ರಸ್ತಾಪ ಬಂದು ದಾಖಲೆಗಳನ್ನೆಲ್ಲ ಅಲ್ಲಿ ಪರಿಶೀಲನೆ ಮಾಡಿ ಹ್ಞೂ ಅಂತ ಹೇಳ್ತಾರೆ. ಅಥವಾ 50 ಕೋಟಿಗಿಂತ ಜಾಸ್ತಿ ಬಿಸ್ನೆಸ್ ಮಾಡೋದಕ್ಕೆ ಭೂಮಿ ಅಲಾಟ್ಮೆಂಟ್ ಮಾಡಿ ಅಂತ ಕೇಳಿದ್ರೆ ಅದು ನೇರವಾಗಿ ಹೋಗೋದು ಮುಖ್ಯಮಂತ್ರಿಗಳ ಅಂಡರಲ್ಲೇ. ಬಿಕಾಸ್ ಅವ್ರದ್ದೊಂದು ಸಿಂಗಲ್ ವಿಂಡೋ ಕಮಿಟಿ ಇರುತ್ತೆ, ಅದು ಸ್ಟೇಟ್ ಲೆವೆಲಲ್ಲಿ. ಸೊ ಇಲ್ಲಿ ಯಾರಿಂದ ಅಪ್ರೂವಲ್ ಸಿಕ್ತು ಅನ್ನೋದು ಪ್ರಶ್ನೆ. ಡೀಟೇಲ್ಸ್ ಕೊಡ್ತಾರೆ. ಮುರಳಿ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಮುರಳಿ, ಈಕೆ ಭೂಮಿಯನ್ನ ಪಡೆಯೋದಕ್ಕೆ ಯೂಸ್ ಮಾಡಿದಂತಹ ಟ್ಯಾಕ್ಟಿಕ್ಸ್ಗಳು ಯಾವ ರೀತಿ ಇತ್ತು, ಹೇಗೆ ವಂಚನೆ ಮಾಡಿದ್ಲು, ಆಮೇಲೆ ಯಾವುದೇ ಭೂಮಿ ಅಲಾಟ್ಮೆಂಟ್ನಲ್ಲೂ ಕೂಡ ಈಕೆ ಯಾರೇ ಆಗಲಿ, ಈಕೆ ಅಂತಲ್ಲ ಯಾರೇ ಫಲಾನುಭವಿಗಳು ಡಾಕ್ಯುಮೆಂಟ್ಸ್ ಅನ್ನು ಕೊಡ್ತಾರೆ, ಅದರ ಕ್ರಾಸ್ ವೆರಿಫೈ ಮಾಡಬೇಕಾಗಿರುವಂತಹ ಜವಾಬ್ದಾರಿ ಅಧಿಕಾರಿಗಳದು. ಸೊ ಈಕೆ ಒಬ್ಬಳದ್ದೇ ತಪ್ಪು ಅಂತ ಅನ್ನೋದಕ್ಕೆ ಬರಲ್ಲ. ಈ ಸ್ಟೋರಿನಲ್ಲಿ ಅಧಿಕಾರಿಗಳು ಕೂಡ ಶಾಮೀಲಾಗಿದ್ದಾರೆ, ಜನಪ್ರತಿನಿಧಿಗಳ ಕೃಪಾಕಟಾಕ್ಷ ಕೂಡ ಈ ಸ್ಟೋರಿನಲ್ಲಿ ಇತ್ತು ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಮಮತಾ, ಖಂಡಿತ. ಯಾಕೆಂದ್ರೆ ಪ್ರಮುಖವಾಗಿ ಈಕೆಗೆ ಕೇವಲ 8 ತಿಂಗಳಿಗೆ 12 ಎಕರೆ ಜಮೀನನ್ನ KIADB ಮಂಜೂರು ಮಾಡಿರುವಂಥದ್ದು, ಅಲ್ಲಿಯೇ ಪ್ರಾಥಮಿಕ ಹಂತದ ಅನುಮಾನಗಳು ಶುರುವಾಗುವಂಥದ್ದು. ಯಾಕೆಂದ್ರೆ ಯಾವುದೇ ಒಂದು ಸ್ಟಾರ್ಟ್ ಆದ ಸಂದರ್ಭದಲ್ಲಿ ಅದಕ್ಕೆ ಒಂದು ಜಮೀನನ್ನ ಸರ್ಕಾರದಿಂದ ಮಂಜೂರು ಮಾಡಬೇಕು ಅಂದ್ರೆ ಒಂದಿಷ್ಟು ಕಾಲಾವಕಾಶ ಇರುತ್ತೆ. ಕಾಲಾವಕಾಶ ಆದ ನಂತರ ಅದಕ್ಕೆ ಸಾಕಷ್ಟು ಸುತ್ತಾಟವನ್ನು ಮಾಡಬೇಕು, ಜೊತೆಗೆ ಅಧಿಕಾರಿಗಳ ಜೊತೆಯಲ್ಲಿ ಭೇಟಿಯನ್ನು ಮಾಡಬೇಕು. ಅದಾದ ನಂತರ ಒಂದಷ್ಟು ಮಾಹಿತಿಗಳನ್ನು ಕೊಟ್ಟು ಅದರ ಚರ್ಚೆ ಆದ ಬಳಿಕ ಅವರಿಗೆ ಜಮೀನನ್ನು ಮಂಜೂರನ್ನು ಮಾಡುವಂಥದ್ದು. ಆದರೆ ಈಕೆ ಏಪ್ರಿಲ್ 2022ರಲ್ಲಿ ಜಮೀನನ್ನು ಅಂದರೆ ಸ್ಟಾರ್ಟಪ್ ಕಂಪ್ನಿಯನ್ನು ಪ್ರಾರಂಭ ಮಾಡ್ತಾರೆ. 2023 ಜನವರಿ ಒಳಗಾಗಿ ಅವರಿಗೆ ಜಮೀನು 12 ಎಕರೆ ಜಮೀನು ತುಮಕೂರದ ಶಿರಾದ ಬಳಿಯಲ್ಲಿ ಸಿಕ್ಕುವಂಥದ್ದು. ಅಲ್ಲಿ ಒಂದಂತೂ ಸ್ಪಷ್ಟವಾಗಿ ಗೊತ್ತಾಗ್ತಾ ಹೋಗ್ತದೆ, ಈಕೆ ಮಾಡಿರುವಂಥ ಪ್ರಭಾವ ಮತ್ತು ಆಕೆಗೆ ಜಮೀನು ಕೊಡಬೇಕು ಅಂತೇಳಿ ಯಾವ್ಯಾವ ರೀತಿಯ ಒತ್ತಡಗಳಿತ್ತು ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗ್ತಾ ಹೋಗುವಂಥದ್ದು. ಜೊತೆಗೆ ಇನ್ನೊಂದು ಪ್ರಮುಖವಾದ ವಿಚಾರ, ಅದು ನಿನ್ನೆಯ ವಿಚಾರ
ವಿಚಾರಕ್ಕೆ ಸಂಬಂಧಪಟ್ಟಂತೆ ಅದು ದಾಖಲಾತಿಗಳಿಗಾಗಲೇ ಸಿಕ್ಕಿರುವಂಥದ್ದು. ಆದರೆ ಇನ್ನೊಂದು ಪ್ರಮುಖವಾದ ಮತ್ತು ಮಹತ್ವದ ವಿಚಾರ ಏನಂದ್ರೆ, ಆಕೆ ಬಯಾಲಜಿಕಲ್ ಫಾದರ್ ಅವರ ಹೆಸರನ್ನೇ ಮರೆಮಾಚಿ ಅದಾದ ನಂತರ ಮಲತಂದೆಯ ಮಾಹಿತಿಯನ್ನ ಅಂದ್ರೆ ಅವರ ಏನು ಜಾತಿಯನ್ನ ದುರುಪಯೋಗ ಪಡಿಸ್ಕೊಳ್ಳುವಂತ ಒಂದಷ್ಟು ಪ್ರಯತ್ನವನ್ನ ಮಾಡಿದ್ದಾರೆ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇರುವಂಥದ್ದು. ಯಾಕೆಂದ್ರೆ ಮಮತಾ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಕ್ಕೆ KIDBಯಲ್ಲಿ ಜಮೀನನ್ನ ಮಂಜೂರು ಮಾಡುವಂಥದ್ದು ಇರ್ಬೋದು, ಅದನ್ನ ಪಡೆಯುವಂಥದ್ದು ಇರ್ಬೋದು, ಅದರಲ್ಲಿ ಅಥವಾ ಅದನ್ನ ಮೀಸಲಾತಿ ಏನಂದ್ರೆ ಒಂದಿಷ್ಟು ಜಮೀನನ್ನ ಪಡ್ಕೊಳ್ಳೋ ವಿಚಾರಕ್ಕೆ ಮೀಸಲಾತಿ ಇರುತ್ತೆ, ಜೊತೆಗೆ ಮುಂಗಡ ಹಣವನ್ನು ಪಾವತಿ ಮಾಡೋ ಸಂದರ್ಭದಲ್ಲೂ ಕೂಡ ಸಾಕಷ್ಟು ರಿಯಾಯಿತಿಗಳು ಇರುವಂಥದ್ದು. ಆ ರಿಯಾಯಿತಿಗಳನ್ನ ಆಕೆ ಸದುಪಯೋಗವನ್ನು ಪಡ್ಕೊಂಡಿದ್ದಾಳೆ ಅನ್ನೋದ್ರ ಬಗ್ಗೆ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಅಂದ್ರೆ ಆಕೆ ತನ್ನ ಪಾಸ್ಪೋರ್ಟ್ ಅಲ್ಲಿ ಮಾತ್ರ ತನ್ನ ಬಯಾಲಜಿಕಲ್ ಫಾದರ್ ಹೆಸರನ್ನ ಮಾತ್ರ ಬಳಕೆ ಮಾಡ್ಕೊಂಡಿರುವಂಥದ್ದು. ಬೇರೆ ಯಾವುದೇ ಡಾಕ್ಯುಮೆಂಟ್ಗಳಲ್ಲಿ ಇರ್ಬೋದು ಮತ್ತು ಆಕೆಯ ಹೆಸರಿನಲ್ಲಿ ಇರ್ಬೋದು ರನ್ಯಾ ರಾವ್ ಅಂತೇನೆ ಆಕೆ ಕಂಟಿನ್ಯೂ ಅನ್ನ ಮಾಡುವಂಥದ್ದು. ಹರ್ಷವರ್ಧಿನಿ ರನ್ಯಾ ಅಂತೇಳಿ KIDBಯಲ್ಲಿ ಜಮೀನನ್ನು ಪಡ್ಕೊಳ್ಳೋ ಸಂದರ್ಭದಲ್ಲಿ ಅಲ್ಲೂ ಕೂಡ ತನ್ನ ಒಂದಷ್ಟು ವಿಚಾರಗಳನ್ನ ಮರೆಮಾಚಿರುವಂಥದ್ದು ಮತ್ತು ಬೇರೆ ಬೇರೆ ವಿನಾಯಿತಿಯನ್ನು ಪಡ್ಕೊಳ್ಳೋಕೆ ಪ್ರಯತ್ನವನ್ನ ಮಾಡಿದ್ದಾರೆ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇರುವಂಥದ್ದು ಮಮತಾ. ಜೊತೆಗೆ ಮುರಳಿ, ಇಲ್ಲಿ ಆ ಸಚಿವರುಗಳದ್ದು ಕೂಡ ಕೈವಾಡಗಳು ಯಾವ ರೀತಿ ಇದೆ ಅಂತ, ಬಿಕಾಸ್ ಈ ಕೋಟಿಗಟ್ಲೆ ಮೌಲ್ಯದ ಒಂದು ಜಮೀನನ್ನ ಏಕಾಏಕಿ 8 ತಿಂಗಳಲ್ಲಿ ಲಾಟ್ ಮಾಡ್ತಾರೆ ಅಂತ ಅಂದಾಗ, ಎಲ್ಲಾ ಕಡೆ ಟಿಕ್ ಮಾರ್ಕ್ ಇಟ್ಕೊಂಡು ಇವ್ರು ಮುಂದಕ್ಕೆ ಹೋಗ್ತಾರೆ ಅಂದಾಗ ಪ್ರಭಾವಿ ಸಚಿವರದ್ದು ನೆಟ್ವರ್ಕ್ ತುಂಬಾ ಚೆನ್ನಾಗಿ ಕೆಲಸ ಮಾಡಿದೆ ಅಂತ. ಯಾಕಂದ್ರೆ ಯಾರು ಕ್ರಾಸ್ ವೆರಿಫೈ ಮಾಡಲ್ಲ, ಇದು ಸುಳ್ಳು ಡಾಕ್ಯುಮೆಂಟು, ಇದು ಒರಿಜಿನಲ್ ಡಾಕ್ಯುಮೆಂಟ್ಸ್ ಅಂತ ಯಾರು ಕ್ರಾಸ್ ವೆರಿಫೈ ಮಾಡೋದಕ್ಕೂ ಗೋಜಿಗೂ ಹೋಗಲ್ಲ. ಅಂದ್ರೆ ಆ ಪ್ರಭಾವಿ ಸಚಿವರದ್ದು ಆ ರೀತಿಯಾದಂತಹ ಕೃಪಾ ಕಟಾಕ್ಷ ಈ ಪ್ರಕರಣದಲ್ಲಿ ಇರೋದು ಸ್ಪಷ್ಟವಾಗಿ ಕಾಣಿಸುತ್ತೆ. ಖಂಡಿತ ಮಮತಾ. ಯಾಕೆಂದರೆ ಪ್ರಮುಖವಾಗಿ ಒಂದು ಸ್ಟಾರ್ಟಪ್ ಕಂಪ್ನಿ ಪ್ರಾರಂಭ ಆಗುತ್ತೆ, ಅದಕ್ಕೆ ಒಂದು ಎಸ್ಟಾಬ್ಲಿಷ್ ಆಗಬೇಕು. ಅಂದರೆ ತಾನು ಮಾಡ್ತಾ ಇರೋಂಥ ಕಂಪ್ನಿ ಯಾವ ರೀತಿಯಲ್ಲಿ ಎಸ್ಟಾಬ್ಲಿಷ್ ಆಗಿದೆ, ಜೊತೆಗೆ ಅದಕ್ಕೆ ಭೂಮಿಯನ್ನು ಮಂಜೂರು ಮಾಡಬೇಕಾದ ಸಂದರ್ಭದಲ್ಲಿ ಒಂದಷ್ಟು ಪ್ರಕ್ರಿಯೆಗಳಿರ್ತವೆ. ಆ ಪ್ರಕ್ರಿಯೆಗಳನ್ನು ಸುಮ್ಮನೆ ಯಾವುದೇ ರೀತಿಯ ಕ್ರಾಸ್ ವೆರಿಫೈಯನ್ನು ಮಾಡ್ದೇ ಕ್ಲಿಯರೆನ್ಸನ್ನು ಕೊಡ್ತಾ ಹೋಗ್ತಾರೆ. ಯಾಕೆಂದರೆ ಆ ಏಪ್ರಿಲ್ನಲ್ಲಿ ಪ್ರಾರಂಭ ಆಗುವಂಥದ್ದು ಕನಿಷ್ಠ ಅವರು ಏನು ಎಲ್ಲ ದಾಖಲಾತಿಗಳನ್ನು ಕ್ರೋಢೀಕರಿಸ್ಕೊಂಡು ಸರ್ಕಾರಕ್ಕೆ ಜಮೀನಿಗಾಗಿ ಒಂದು ಅರ್ಜಿಯನ್ನು ಸಲ್ಲಿಕೆ ಮಾಡಬೇಕು ಅಂದರೆ ಕನಿಷ್ಠ 2 ತಿಂಗಳಾಗಬೇಕು. ಅಂದರೆ ಏಪ್ರಿಲ್ ಆದ ನಂತರ ಒಮ್ಮೆ ಬಹುತೇಕ ಜೂನ್ ಅಥವಾ ಜುಲೈ ಆ ಸಂದರ್ಭದಲ್ಲಿ ಒಂದು ಅರ್ಜಿಯನ್ನು ಸಲ್ಲಿಕೆಯನ್ನು ಮಾಡಿರ್ತಾರೆ. ಅದು ಜನವರಿ ಒಳಗಾಗಿ ಅಂದರೆ 6-7 ತಿಂಗಳ ಒಳಗಾಗಿ ಆಕೆಗೆ ಜಮೀನು ಮಂಜೂರಾಗಿರುವಂಥದ್ದು. ಇದನ್ನು ನೋಡಿದ್ರೆ ಗೊತ್ತಾಗ್ತಾ ಇದೆ ಸಚಿವರುಗಳು ಜೊತೆಗೆ ಆ ಸಂದರ್ಭದಲ್ಲಿ ಅಧಿಕಾರಿಗಳ ಮೇಲೆ ಯಾವ್ಯಾವ ರೀತಿಯ ಪ್ರಭಾವಗಳಿತ್ತು, ಜೊತೆಗೆ ಆಕೆಗೆ ಜಮೀನನ್ನು ಮಂಜೂರು ಮಾಡಬೇಕು ಅಂತೇಳಿ ಒಂದಷ್ಟು ಮಾಹಿತಿಗಳು ಯಾವ ರೀತಿಯಲ್ಲಿ ವರ್ಕ್ ಮಾಡಿದ್ದಾವೆ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಅಂದರೆ ನೆನ್ನೆ KIDB ಕೂಡ ಒಂದು ಸ್ಪಷ್ಟನೆಯನ್ನು ಕೊಟ್ಟಿತ್ತು. ಅದು ಕೂಡ ನಾವು ಹೇಳ್ತಾ ಹೋಗ್ತಾರೆ. ಆ ಸ್ಪಷ್ಟನೆಯಲ್ಲಿ ನಾವು ಈ ಜಮೀನಿಗೆ ಸಂಬಂಧಪಟ್ಟಂತೆ ಈ ಹಿಂದಿನ ಸರ್ಕಾರ ಮಂಜೂರನ್ನು ಮಾಡಿತ್ತು ಅಂತೇಳಿ. ಅಂದರೆ ಈ ಸರ್ಕಾರದಲ್ಲಿ ಯಾವುದಾದ್ರೂ ಅವರ ಮೇಲೆ ಆರೋಪಗಳು ಕೇಳಿ ಬಂದ್ಬಿಡ್ತವೆ ಅಂತ ಹೇಳಿ ನಿನ್ನೆ ರಾತ್ರಿಯೇ ಅದಕ್ಕೆ ಒಂದು ಸ್ಪಷ್ಟನೆಯನ್ನು ಕೊಡೋ ಪ್ರಯತ್ನವನ್ನು KIDB ಮಾಡಿರುವಂಥದ್ದು. ಒಂದು ರೀತಿಯಲ್ಲಿ ಸ್ಪಷ್ಟವಾಗಿ ಗೊತ್ತಾಗ್ತದೆ ಇದರಲ್ಲಿ ಪ್ರಭಾವ ಬಳಕೆಯಾಗಿದೆ. ಆ ಪ್ರಭಾವನ ಬಳಕೆಯನ್ನು ಮಾಡಿಕೊಂಡೇ ಆಕೆ ಜಮೀನನ್ನ ಪಡ್ಕೊಂಡಿದ್ದಾರೆ ಅನ್ನೋದು KIDBಯ ಸ್ಪಷ್ಟನೆಯಿಂದ ಗೊತ್ತಾಗ್ತಾ ಇರುವಂಥದ್ದು ಮಮತಾ. ಒಂದು ವೇಳೆ ಈಗ KIDB ಸ್ಪಷ್ಟನೆ ಪ್ರಕಾರ ಹಿಂದಿನ ಸರ್ಕಾರದವರು ಮಾಡಿದ್ರು ಅಂದ್ರು ಹೆಸರು ಹೇಳಲಿಯಲ್ಲ, ಅವ್ರಿಗೆ ನೋಟಿಸ್ ಕೊಟ್ಟು ಯಾವ ಆಧಾರದಲ್ಲಿ ಯಾವ ಮಾನದಂಡದ ಮೇಲೆ ನೀವು ಮಾಡಿದ್ರಿ, ಲೀಗಲ್ ಡಾಕ್ಯುಮೆಂಟ್ಸ್ನ ಯಾವುದೇ ಸ್ಕ್ರೂಟಿನಿಗೆ ಒಳಪಡಿಸದೆ ಹೆಂಗೆ ಕೊಟ್ರಿ ಅಂತ ಹೆಸರು ಹೇಳಿಬಿಡ್ಲಿ, ಆಗ ಇವರ ಸಾಚಾತನ ಗೊತ್ತಾಗ್ಬಿಡುತ್ತೆ. ಅದು ಬಿಟ್ಟು ನಮ್ದಲ್ಲ ಅಂತ ಹೇಳಿ ಮೈ ತುಂಬ ಎಣ್ಣೆ ಉಚ್ಕೊಂಡು ಓಡಾಡೋ ಕೆಲಸವನ್ನು ಅಧಿಕಾರಿಗಳು ಮೊದಲು ನಿಲ್ಲಿಸಬೇಕು. ಆಮೇಲೆ ಸರ್ಕಾರದ ದೊಡ್ಡ ಜವಾಬ್ದಾರಿ ಇದು. ಬಿಕಾಸ್ ಸರ್ಕಾರದ ವ್ಯವಸ್ಥೆ ಬಗ್ಗೆ ಪ್ರಶ್ನೆಗಳು ಬರುತ್ತೆ. ಒಂದು ಸ್ಟಾರ್ಟಪ್ ಮಾಡಿಬಿಟ್ಟು ಒಂದು ಜಮೀನನ್ನು ತೆಗೆದುಕೊಳ್ಳೋದಕ್ಕೆ ಎಷ್ಟು ಓಡಾಟವನ್ನು ಮಾಡ್ತಾರೆ ಅಂತ ನೀವು ಒಂದು 4 ಸ್ಟಾರ್ಟಪ್ ಕಂಪ್ನಿಗಳನ್ನು ಮಾತಾಡಿಸ್ತಾ ಗೊತ್ತಾಗ್ಬಿಡುತ್ತೆ. ಅಂಥದ್ರಲ್ಲಿ ಸಲೀಸಾಗಿ ಇಲ್ಲಿ ನೀರು ಕುಡಿದಷ್ಟು ಸಲೀಸಾಗಿ ಎಕರೆಗಟ್ಟಲೆ ಭೂಮಿ ಅಲಾಟ್ ಆಗುತ್ತಂದ್ರೆ ಏನರ್ಥ?